ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 25/12/2025 ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಬಹಳ ಕಾಲದ ನಂತರ ಪುನಃ ತಂದೆಯನ್ನ ಮಿಲನ ಮಾಡುತ್ತಿದ್ದೀರಿ. ಆದ್ದರಿಂದ ನೀವು ಬಹಳ ಬಹಳ ಪ್ರಿಯ ಮಕ್ಕಳಾಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ತಮ್ಮ ಸ್ಥಿತಿಯನ್ನ ಏಕರಸ ಆಗಿರಿಸಿಕೊಳ್ಳಲು ಸದಾ ನೆನಪಿರಲಿ, ಸೆಕೆಂಡಿನ ಹಿಂದೆ ಕಳೆದು ಹೋಗಿದ್ದೆಲ್ಲವೂ ನಾಟಕ ಎಂಬುದು. ಮೂರನೇದು, ಸದಾ ಬುದ್ಧಿಯಲ್ಲಿರಲಿ, ನಮಗೆ ಸ್ವಯಂ ಶಿವ ತಂದೆಯೇ ಓದಿಸುತ್ತಿದ್ದಾರೆ. ಆ ಒಬ್ಬ ತಂದೆಯ ಮಹಿಮೆಯನ್ನೇ ಮಾಡಬೇಕು. ನಾಲ್ಕನೆಯದು, ಶುದ್ಧ ಸಂಕಲ್ಪದ ವೃತ ದೃಢತೆಯ ಮೂಲಕ ವೃತ್ತಿಯನ್ನ ಪರಿವರ್ತನೆ ಮಾಡಿಕೊಂಡು ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗರಿ. ಐದನೆಯದು, ಎಲ್ಲಿ ಸರ್ವಶಕ್ತಿಗಳು ಜೊತೆಯಲ್ಲಿದ್ದಾವೆಯೋ ಅಲ್ಲಿ ನಿರ್ವಿಘ್ನ ಸಫಲತೆಯೂ ಆಗಿಯೇ ಆಗುತ್ತದೆ. 5 ಬಿಂದುಗಳು: ಬಹಳ ಕಾಲ, ನಾಟಕ, ಶಿವನ ಶಿಕ್ಷಣ, ಶುದ್ಧ ಸಂಕಲ್ಪ, ಸರ್ವಶಕ್ತಿಗಳು. ಇಂದಿನ ಚಿಂತನೆ: ನಾನು ಆತ್ಮ, ಶುದ್ಧ ಸಂಕಲ್ಪಧಾರಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಪ್ದಾದರವರ ಅತಿ ಪ್ರಿಯ ಮಗುವಾಗಿದ್ದೇನೆ. ನಾನು ಆತ್ಮ, ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಈಗ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಪುರುಷೋತ್ತಮ ಕಲ್ಯಾಣಕಾರಿ, ಸಂಗಮಯುಗದ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ, ಪುರುಷೋತ್ತಮ ಕಲ್ಯಾಣಕಾರಿ, ಸಂಗಮಯುಗಿ, ಶ್ರೇಷ್ಠ ಬ್ರಾಹ್ಮಣ ಆತ್ಮ. ನಾನು ಆತ್ಮ ಜ್ಯೋತಿ. ನನಗೆ ಸ್ವಯಂ ಪರಮಾತ್ಮ ಶಿವಬಾಬರವರು ಬ್ರಹ್ಮ ತಂದೆಯ ಮೂಲಕ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿ ಆರಿಸಿಕೊಂಡಿದ್ದಾರೆ. ಬಹಳ ಕಾಲದ ನಂತರ ಪುನಃ ತಂದೆಯನ್ನ ಪಡೆದಿದ್ದೇನೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮ! ಜನ್ಮ ಜನ್ಮಾಂತರಗಳಿಂದ ಅಗಲಿ ಹೋಗಿದ್ದ ಪರಮ ಪ್ರೀತಿಯ ತಂದೆಯನ್ನ ಪುನಃ ಪಡೆದುಕೊಂಡಿದ್ದೇನೆ. ನಾನು ಅತೀ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ, ಸದಾ ಏಕರಸ ಶಕ್ತಿಶಾಲಿ ಸ್ಥಿತಿ ಉಳ್ಳವನಾಗಿದ್ದೇನೆ. ಕಳೆದುದೆಲ್ಲವನ್ನೂ ಸಹ ನಾಟಕ ಎಂದು ತಿಳಿದು ಶ್ರೇಷ್ಠ ಪುರುಷಾರ್ಥದಲ್ಲಿ ಮುಂದುವರಿಯುವ ನಾನು ಏಕರಸ ಆತ್ಮನಾಗಿದ್ದೇನೆ. ನನಗೆ ಓದಿಸುತ್ತಿರುವವರು ಸ್ವಯಂ ಪರಮಾತ್ಮ ಶಿವಬಾಬಾ. ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ. ಸ್ವಯಂ ಗಾಡ್ ಪರಮಾತ್ಮ ಶಿವಬಾಬಾ ನನಗೆ ಓದಿಸ್ತಾ ಇದ್ದಾರೆ. ನಾನೆಷ್ಟು ಭಾಗ್ಯಶಾಲಿ ಆತ್ಮ! ಸರ್ವ ಗುಣಗಳ ಸಾಗರ, ಸರ್ವಶಕ್ತಿವಂತ, ದುಃಖಹರ್ತ, ಸುಖಕರ್ತ, ಮುಕ್ತಿ ಜೀವನ್ ಮುಕ್ತಿ ವಿದಾತ, ಸರ್ವ ಆತ್ಮರ ಅತಿ ಪ್ರಿಯನಾದ ನನ್ನ ಪ್ರೀತಿಯ ತಂದೆ ನನಗೆ ಓದಿಸುತ್ತಿದ್ದಾರೆ. ಆ ತಂದೆಯನ್ನು ಪಡೆದ ನಾನು ಮಹಾನ್ ಭಾಗ್ಯಶಾಲಿ ಆತ್ಮ, ಪದ್ಮ ಭಾಗ್ಯಶಾಲಿ. ಸದಾ ಶುದ್ಧ ಸಂಕಲ್ಪದ ಮುಖಾಂತರ ವೃತ್ತಿಯನ್ನೇ ಪರಿವರ್ತನೆ ಮಾಡಿಕೊಳ್ಳುವ ಸದಾ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದ ಆತ್ಮ ನಾನಾಗಿದ್ದೇನೆ. ನಾನಾತ್ಮ ಸರ್ವಶಕ್ತಿಗಳನ್ನೂ ಸಹ ಜೊತೆಯಲ್ಲಿರಿಸಿಕೊಂಡು
ಸಮಯಕ್ಕೆ ತಕ್ಕಂತೆ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಕಾರ್ಯ ಮಾಡುವ ನಾನು ಸಫಲತಾ ಮೂರ್ತಿಯಾಗಿದ್ದೇನೆ. ನಾನು ವಿಜಯಾತ್ಮನಾಗಿದ್ದೇನೆ. ನಾನು ಪುಣ್ಯಾತ್ಮನಾಗಿದ್ದೇನೆ. ನಾನು ಆತ್ಮಜ್ಯೋತಿ. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಕ್ಷಣದಲ್ಲಿ ನನ್ನ ನಿಜ ಮನೆಯನ್ನು ತಲುಪುತ್ತೇನೆ. ಸಾಕಾರ ಸೃಷ್ಟಿ ಸಾಕಾರ ಶರೀರಕ್ಕಿಂತಲೂ ದೂರ, ಸಾಕಾರ ಸೃಷ್ಟಿಗಿಂತಲೂ ದೂರ. ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ತತ್ವಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕವನ್ನು ತಲುಪಿದೆ. ಸೂಕ್ಷ್ಮ ಲೋಕದಲ್ಲಿ ಬೆಳಕಿನ ದೇಹದಲ್ಲಿ ನಾನು ಅತಿ ಸೂಕ್ಷ್ಮ ಬಿಂದು ಬೆಳಕು ಹೊಳೆಯುತ್ತಿದ್ದೇನೆ. ನನ್ನ ಅತಿ ಪ್ರಿಯ ಮಧುರ ಬ್ರಹ್ಮ ತಂದೆ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರು ಮಸ್ತಕದಲ್ಲಿ ಶಿವಬಾಬಾ ಬೆಳಗ್ತಾ ಇದ್ದಾರೆ. ಬಾಪ್ದಾದರವರು ಅತಿ ಆಕರ್ಷಣೆ ಮಾಡಿ ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ತಂದೆಯ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ ಪ್ರೀತಿಯ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ನಾನು ಸಶಕ್ತ ಹಾಗೂ ಶಕ್ತಿಶಾಲಿ ಪವಿತ್ರನಾಗ್ತಿದ್ದೇನೆ. ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ सदा स्नेही, सदा सर्व शक्तियों से संपन्न आत्मा भाव, सदा शुद्ध संकल्पधारी आत्मा भाव. मीठे बच्चे निराकारी निरहंकारी ನಿರ್ವಿಕಾರಿ ಭವ. ಬಾಪ್ದಾದರವರಿಂದ ವರದಾನ ಹಾಗೂ ಶಕ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ, ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಬಾಪ್ದಾದರವರು ನನ್ನನ್ನು ತನ್ನ ಮಡಿಲಲ್ಲಿರಿಸಿಕೊಂಡರು. ಓಹೋ, ಎಂತಹ ಸುಖದ ಅನುಭೂತಿ, ಇಂದ್ರಿಯಾತೀತ ಅನುಭವ, ದೇಹದಿಂದ ಭಿನ್ನವಾದ ಸ್ಥಿತಿ. ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಅತಿ ಸೂಕ್ಷ್ಮ ಬಿಂದು ಪರಮಧಾಮದಲ್ಲಿ ನಾನು ಆತ್ಮ ನನ್ನ ನಿಜ ರೂಪದಲ್ಲಿ ಬಿಂದುವಾಗಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯಿಂದ ಅಪಾರ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಬೀಳುತ್ತಲಿವೆ. ನಾನು ಆತ್ಮ ಸಂಪೂರ್ಣ ಶಕ್ತಿಶಾಲಿಯಾಗಿದ್ದೇನೆ, ಸಶಕ್ತನಾಗಿದ್ದೇನೆ. ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ವಿಶ್ವದ ಎಲ್ಲ ಆತ್ಮಗಳಿಗೆ ತಂದೆಯ ಸಂದೇಶ ನೀಡ್ತಾ ಇದ್ದೇನೆ. ಎಲ್ಲರೂ ಜಾಗೃತರಾಗಿದ್ದಾರೆ. ದೈವಿ ಕುಲದ ಆತ್ಮಗಳೆಲ್ಲರೂ ಸಹ ಈಶ್ವರೀಯ ಸೇವಾ ಕೇಂದ್ರಕ್ಕೆ ಬಂದು ಬಾಬರವರ ಪರಿಚಯವನ್ನು ಪಡೆದು ತಮ್ಮ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.